ಅವ್ರ ಯೋಗ್ಯತೆಗೆ ತಮಿಳುನಾಡಿನಲ್ಲಿ ಗೆದ್ದಿದ್ ಒಂದೇ. ಅವರ ಮಾಜಿ ಬಿಜೆಪಿ ಅಧ್ಯಕ್ಷರಿಗೆ ಅಣ್ಣಾಮಲೈಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣನೇ ಇವ್ರು MLC ಆದ್ರು. ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ. ಇಲ್ಲಿ ನಿಮ್ ಪರಿಸ್ಥಿತಿ ಏನಿದೆ? ನೀವು ಎಲೆಕ್ಷನ್ ಕಮಿಷನ್ ಅನ್ನ ನೀವು ಫ್ರೀ ಅಂಡ್ ಫೇರ್ ಮಾಡ್ಬಿಡ್ರಿ. ಇವ್ರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿಜೆಪಿದು. ಇವ್ರ ನಾಯಕರ ಬಗ್ಗೆ ಇವ್ರಿಗೆ ಗೊತ್ತಿದ್ಯಾ? ಈಗ ಬಿಜೆಪಿ MLA ಗಳಿಗೆ ಕೇಳ್ಬಿಡಿ, ಗುಜರಾತ್ ಮುಖ್ಯಮಂತ್ರಿ ಯಾರು ಅಂತ ಕೇಳ್ಬಿಡಿ, ಪಟ್ನೆ ಹೇಳ್ತಾರ. ಒಂದು 4-5 ಮಂತ್ರಿಗಳು, ಕೇಂದ್ರ ಸಚಿವರು, ಮಂತ್ರಿಗಳು ಯಾರು ಟಿವಿನಲ್ಲಿ ಕಾಣ್ತಾರೆ, ಅವ್ರಿಗೆ ಬಿಟ್ಟು ಒಂದ್ 5 ಹೆಸರು ಹೇಳ್ಬಿಡ್ರಿ, ಯಾರಿಗೂ ಗೊತ್ತ. ಅವ್ರು ಎಷ್ಟು ಗೆದ್ದಿದ್ದಾರೆ ಅಂತ ತಮಿಳುನಾಡಿನಲ್ಲಿ? ಅವ್ರ ಯೋಗ್ಯತೆಗೆ ತಮಿಳುನಾಡಿನಲ್ಲಿ ಗೆದ್ದಿದ್ ಒಂದೇ. ಅವರ ಮಾಜಿ ಬಿಜೆಪಿ ಅಧ್ಯಕ್ಷರಿಗೆ ಅಣ್ಣಾಮಲೈಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ಇವ್ರು ಮಾತಾಡ್ತಾರ. ಆಮೇಲೆ ಯಾರು ಮಾತಾಡ್ತಾ ಇರೋದು? ಇವ್ರು ಜನರಿಂದ ಯಾಕೆ ಬಂದಿದ್ದಾವ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣನೇ ಇವ್ರು MLC ಆದ್ರು. ಇವರಿಂದ ಕಲಿಬೇಕ ಪಾಠ. ಫಸ್ಟ್ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗ್ಲಿ, ಆಮೇಲೆ ಮಾತಾಡ್ಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋದ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಮಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ. ಇಲ್ಲಿ ನಿಮ್ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ ಪರಿಸ್ಥಿತಿ? ತಮಿಳುನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲ್. ನೀವು ಎಲೆಕ್ಷನ್ ಕಮಿಷನ್ ಅನ್ನ ನೀವು ಫ್ರೀ ಅಂಡ್ ಫೇರ್ ಮಾಡ್ಬಿಡ್ರಿ. ಇವ್ರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿಜೆಪಿದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದ್ಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದ್ಬಿಡಿ, ಅಥವಾ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷಗಳಕ್ಕಿಂತ ಕನಿಷ್ಠ ಪರಿಸ್ಥಿತಿ ಆಗ್ತದೆ. ಕೇಳ್ತೀನಿ, ನಿಮ್ಗೆ ನನ್ನ ಸ್ನೇಹಿತರಿಗೆ ಕೇಳಕ್ ಬಯಸ್ತೀನಿ. ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಕಾಂಗ್ರೆಸ್ ಬಗ್ಗೆ, ಇವ್ರ ನಾಯಕರ ಬಗ್ಗೆ ಇವ್ರಿಗೆ ಗೊತ್ತಿದ್ಯಾ? ಈಗ ಬಿಜೆಪಿ MLA ಗಳಿಗೆ ಕೇಳ್ಬಿಡಿ, ಗುಜರಾತ್ ಮುಖ್ಯಮಂತ್ರಿ ಯಾರು ಅಂತ ಕೇಳ್ಬಿಡಿ, ಪಟ್ನೆ ಹೇಳ್ತಾರ. ಯಾರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಯಾರು ಅಂತ ಕೇಳಿ, ಪಟ್ನೆ ಹೇಳ್ತಾರ ಅಂತ. ಒಂದು 4-5 ಮಂತ್ರಿಗಳು, ಕೇಂದ್ರ ಸಚಿವರು, ಮಂತ್ರಿಗಳು ಯಾರು ಟಿವಿನಲ್ಲಿ ಕಾಣ್ತಾರೆ, ಅವ್ರಿಗೆ ಬಿಟ್ಟು ಒಂದ್ 5 ಹೆಸರು ಹೇಳ್ಬಿಡ್ರಿ, ಯಾರಿಗೂ ಗೊತ್ತ. ದೀಸ್ ಎಲೆಕ್ಷನ್ಸ್ ಆರ್ ಈಗ ಇದು ನಾನಲ್ಲ, ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇವರು ಸಂವಿಧಾನದ ಕೊಗ್ಗೊಲೆ ಮಾಡ್ತಾ ಇದ್ದಾರೆ. ಮೊದಲು ಏನ್ ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತೆಗೆದು ಒಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಮಾಡಿದ್ರು. ಸೊ ಎಲೆಕ್ಷನ್ ಕಮಿಷನರು ಮೋದಿ ಯಾರು ಹೇಳ್ತಾರೋ ಅವರೇ ಆಗ್ಬೇಕು. ಚೀಫ್ ಜಸ್ಟಿಸ್ ತೆಗೆದ್ರು. ಅದಾದ್ಮೇಲೆ CEC ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡಿದ್ರು. ಏನಂತ ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನರು ಏನೇ ಅವರು ಮಾಡಿದ್ರು ಕೂಡ ಅವ್ರ ಮೇಲೆ ನಾವು ಜುಡಿಷಿಯಲ್ ಆಕ್ಷನ್ ತಗೊಳಕ್ಕಾಗಲ್ಲ. ಕಂಪ್ಲೀಟ್ ಜುಡಿಷಿಯಲ್ ಇಮ್ಯುನಿಟಿ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೊಟ್ಟರು. ಅದಾದ್ಮೇಲೆ ಏನ್ ಮಾಡಿದ್ರು? SIR ಮಾಡಿದ್ರು. ತಮಿಳುನಾಡಿನಲ್ಲಿ ಮಾಡಿದ್ರು, ಕೇರಳನಲ್ಲಿ ಮಾಡಿದ್ರು, ಬಿಹಾರ್ನಲ್ಲಿ ಅದನ್ನ ಮಾಡಿದ್ರು, ವೆಸ್ಟ್ ಬೆಂಗಾಲ್ನಲ್ಲಿ ಅದಕ್ಕೆ PhD ತಗೊಂಡಿದ್ದಾರೆ. ನೋಡಿ ಹೇಗೆ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ನಡೀತದೆ, ನಾರ್ತ್ ಕೊರಿಯಾನಲ್ಲೂ ಎಲೆಕ್ಷನ್ ನಡೀತದೆ, ರಷ್ಯಾನಲ್ಲೂ ಎಲೆಕ್ಷನ್ ನಡೀತದೆ. 90%, 98% ಅವ್ರಿಗೋಸ್ಕರ. ಈ ವುಮೆನ್ಸ್ ರಿಸರ್ವೇಶನ್ ಬಿಲ್ ತಂದ್ರಲ್ಲ, ಅಲ್ಲಿ ವುಮೆನ್ ರಿಸರ್ವೇಶನ್ ಇತ್ತ? ಅದರಲ್ಲಿ ವುಮೆನ್ ರಿಸರ್ವೇಶನ್ ಬಿಲ್ ಆಗ್ಲೇ ಪಾಸ್ ಆಗಿದೆ. ಇವ್ರು ತಂದಿದ್ದು ಡಿಲಿಮಿಟೇಷನ್ ಕಮಿಷನ್ ಅನ್ನ ಅವ್ರ ಕೈನಲ್ಲಿ ಮಾಡ್ಕೊಳಕ್ಕೆ, ಅವ್ರ ಕಪಿ ಮುಷ್ಟಿನಲ್ಲಿ ಇಟ್ಕೊಳಕ್ಕೆ. ನಾಳೆ ಹೆಂಗ್ ಬೇಕು ಹಂಗೆ ಏನೋ ಬೌಂಡ್ರಿಗಳು ಮಾಡ್ಬೋದು, ಬೇಸ್ಡ್ ಆನ್ ರಿಲಿಜಿಯಸ್ ಡೆಮೋಗ್ರಫಿ. ಹೆಂಗೆ ಅಸ್ಸಾಂನಲ್ಲಿ ಮಾಡಿದ್ರು ಅದೇ ರೀತಿ. ಸೊ ಅದಕ್ಕೆ ಇವೆಲ್ಲನೂ ಕೂಡ ಅವರು ನಡೆಸ್ತಾ ಇರೋದು ಒಂದು ಸಂಚಿದೆ ಅಧಿಕಾರದಲ್ಲಿ ಇರೋಕ್ಕೆ. ಬಹಳ ದಿನ ನಡೆಯೋದಿಲ್ಲ ಇದನ್ನ. ಅದಕ್ಕೆ ನಾನು ಹೇಳ್ತಾ ಇರೋದು, ಎಲೆಕ್ಷನ್ ಕಮಿಷನ್, CBI, IT, ED, ಇವು ಆಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್, ಇವ್ರು 3 ಜನಕ್ಕೆ ತೆಗೆದುಬಿಟ್ರೆ, ಅಥವಾ ಪಾರದರ್ಶಕ ಇದ್ರೆ, ಸಂವಿಧಾನದ ಪ್ರಕಾರ ನಡ್ಕೊಂಡ್ರೆ ಬಿಜೆಪಿಗೆ ಗೆಲುವು ಸಾಧ್ಯನೇ ಇಲ್ಲ, ಇನ್ಕ್ಲೂಡಿಂಗ್